ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆ್ಯಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದರೆ ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಆಯ್ತಾ? ಮೊಟ್ಟೆದು ನಮಗೆ ಇದೆ, ನನಗೂ ಕೂಡ ಅದು ಒತ್ತಡ ತುಂಬ ಇದೆ. ಆದರೆ 2 ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾ ಇದ್ದೀವಿ. ಇನ್ನು 4 ದಿವಸ ನಾವು ಬಂದ ಮೇಲೆ ಅಜೀಂ ಪ್ರೇಮ್ಜಿ ಅವ್ರ ಹತ್ರ ಮಾತಾಡಿ 1591 ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ. ಯಾಕೆಂದರೆ ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡಬೇಕು ಅಂಥೇಳಿ 1591 ಕೋಟಿಯನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ಈ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಒಂದು ಫ್ರೇಮ್ವರ್ಕ್ ಗೊತ್ತಾಗುತ್ತೆ. ಯಾಕೆಂದರೆ KPS ಎಲ್ಲ ಇದೆಲ್ಲ ಮಾಡಿರೋದ್ರಿಂದ ನಮಗೆ ಯಾವ ರೀತಿ ಇದನ್ನು ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿದ್ದೀನಿ. ಸೊ ಅವ್ರ ಕನ್ಸರ್ನ್ ತೊಗೊಬೇಕು. 2 ದಿವಸಕ್ಕೆ ನಾನು ಮೊಟ್ಟೆನ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. 2 ದಿವಸಕ್ಕೆ ನಾನು ದುಡ್ಡನ್ನು ಜಾಸ್ತಿ ಮಾಡೋಕ್ಕಲ್ಲ. ಅವ್ರು ಜಾಸ್ತಿ ಹಣ ಜಾಸ್ತಿ ಇದರಲ್ಲಿ ಒಂದು ನೀವು ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಸಿಲ್ಲ. ಹಾಗೆ ಮೊಟ್ಟೆಯವರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರಿಗೆ ಕರೆಕ್ಟ್ ಒಂದು ಫಿಕ್ಸ್ ಮಾಡಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಇಯರ್ಲಿ ಒಂದೇ ರೇಟ್ ಬರಬೇಕು. ಇಲ್ಲಿ ಹೇಳ್ಬೇಕಂತ ಇದ್ದೆ. ಅವ್ರು ಏನು ಮುಂಚೆ ಡಿಮಾಂಡ್ ಇಲ್ಲ, ಕಡಿಮೆ ರೇಟ್ ಇತ್ತು. ಈಗ ಮಕ್ಕಳೆಲ್ಲ ಏನಾಗುತ್ತೆ ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾವೆ. ಈಗ ಮತ್ತೆ ಜಾಸ್ತಿ ಮಾಡಿ ಮಾರ್ರೆ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಾನು ಹೇಳಕ್ಕಾಗಲ್ಲ. ಕೋಳಿ ಆಗಲ್ಲ ಒಂದು. ಆದ್ರೆ ಇಲ್ಲಿ ಏನಾಗಿದೆ, ಅದೇ ಅವ್ರಿಗೆ ಮಕ್ಕಳಿಗೆ ಕೂಡ ಅಧಿಕಾರಿಗಳ ಸೈಡ್ ಇಂದ ಏನಾಗ್ತದೆ, ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ 5 ರೂಪಾಯಿ ಒಳಗೆ ಇರುತ್ತೆ. 4 ರೂಪಾಯಿ 75 ಪೈಸೆ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟು. ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದು ಬೇರೆ ಇರ್ತದೆ. ಯಾಕಂದ್ರೆ ಹಳ್ಳಿ ಮಟ್ಟದಲ್ಲಿ ಅವರು ಟೀಚರ್ಸ್ ಬೇರ್ ಮಾಡ್ತಾವ್ರ ಸರ್ ಹೆಚ್ಚಿದ್ದಾರನ್ನ. ಇಲ್ಲ, ನಂಗೆ ಗೊತ್ತಿದೆ. ದಯವಿಟ್ಟು ಎಲ್ಲಿ ಸಭಾಧ್ಯಕ್ಷರದಾಗ ಪರಿಗಣಿಸಿದ್ ಮಾಡಿ. ಮನೆ ಅಧ್ಯಕ್ಷರೇ, ನಾನು ಇಯರ್ಲಿ ಟೆಂಡರ್ ಆಗಲಿ. ಸುನೀಲ್ ಅವರು ಟೀಚರ್ಸ್ ಮೇಲೆ ಹೊರೆ ಬರ್ತಾ ಇದೆ. ಅಲ್ಲ ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷರೇ, ಈ ಮೊಟ್ಟೆ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಕೂಡ ಸಮಸ್ಯೆ ಇದೆ. ಬಹಳ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ, ಇವತ್ತು ಬಜಾರಲ್ಲಿ 7 ರೂಪಾಯಿ ಇದೆ ಅಧ್ಯಕ್ಷರೇ. ಅಲ್ಲ ಸಮಸ್ಯೆ ಹೇಳಿದ್ದಾರೆ, ಪರಿಹಾರ ದಯಮಾಡಿ ಒಂದು ಪರಿಹಾರ ಮಾಡಬೇಕು ಹೇಳಿದ್ದಾರೆ. ಒಂದು ಪರಿಹಾರ ಮಾಡದೆ ಹೊರತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮೊಟ್ಟೆ ಕೊಡೋದಿಲ್ಲ. ಅವಾಗ ಕೈಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವಾಯ್ಡ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಸದಸ್ಯರು ದಯವಿಟ್ಟು ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಏನಾಗುತ್ತೆ, ಎಲ್ಲೇ ಅಟೆಂಡೆನ್ಸ್ 100% ಇರುತ್ತೆ, ಪಾಪ ಅಲ್ಲಿ ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ 100 ಮಕ್ಕಳು ಬಂದಾಗ 100 ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಸಭಾಧ್ಯಕ್ಷರೇ, ಕಳೆದ ಗುರುವಾರ ಇದೇ ಸಂಬಂಧದಲ್ಲಿ ಪ್ರಶ್ನೆ ಬಂದಿತ್ತು. ಆಗ ಬಹಳ ದೀರ್ಘ ಉತ್ತರ ಕೊಟ್ಟು ಮಾನ್ಯ ಶಿಕ್ಷಣ ಸಚಿವರು 1 ದಿವಸದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಅದು ಪ್ರಿನ್ಸಿಪಲ್ ಇಟ್ ವಾಸ್ ಅಗ್ರೀಡ್ ಮಂಗಳವಾರ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ನಾನು ತಮಗೊಂದು ಪತ್ರ ಕೊಟ್ಟೆ, ಜನವರಿನಲ್ಲಿ ಸಾಧ್ಯ ಆದರೆ 2 ದಿವಸದ ಅಧಿವೇಶನ ಶಿಕ್ಷಣಕ್ಕೋಸ್ಕರ ಕರೀರಿ, ಸರ್ವಾಂಗೀಣ ಸಂಗತಿಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ನಿಜವಾದ ಉತ್ಪಾದನಾ ಕ್ಷೇತ್ರ ಅಂತ ನಾನು ಹೇಳಿ, ಅಕಸ್ಮಾತ್ ಅದಾಗದೇ ಇದ್ರೆ ಇದೆಲ್ಲ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿ ಒಂದೇನೋ ಒಂದು ನಿರ್ಧಾರ ತಗೊಳ್ಬೇಕು. ಬರೀ ಉತ್ತರಕ್ಕೋಸ್ಕರ ಅಲ್ಲ, ನಾವು ಪರಿಹಾರ ಕ್ರಮ ತಗೋಬೇಕು. ಅದಕ್ಕೋಸ್ಕರ ಸದನ ಸಮಿತಿ ರಚನೆ ಅಂತಲೂ ಕೂಡ ನಮಗೆ ಪತ್ರ ಕೊಟ್ಟಿದ್ದೀನಿ. ಒಂದು ನಿರ್ಧಾರ ದಯವಿಟ್ಟು ತಗೊಳ್ಳಿ. ಸದನ ಕರೆದ್ರೆ ಎಲ್ಲರೂ ಕೂಡ ಭಾಗವಹಿಸಿ. ಇವಾಗ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಇವೆಲ್ಲ ವಿಚಾರ ಕೂಡ ಚರ್ಚೆ ಮಾಡಕ್ ಅನುಕೂಲ. ಅದು 2 ದಿವಸ ಶಿಕ್ಷಣಕ್ಕೋಸ್ಕರ 2 ದಿವಸ ಸದನ ಕರೀರಿ ಅಂತ ನಾನು ಆಗ್ರಹ ಮಾಡ್ತೀನಿ. ಸರ್, ನೀವು ಗಂಭೀರವಾಗಿ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಬಹಳ ಅವ್ರು ಹೇಳಿದ್ದಾರೆ, ನೀವು ಹೇಳಿದ್ರೆ ಇಯರ್ಲಿ ಟೆಂಡರ್ ಮಾಡೋದ್ರ ಬಗ್ಗೆ ಅಧಿಕಾರಿಗಳು ಗಮನ ಕೊಡ್ಲಿ. ಈಗ ಕಳೆದ 2 ದಿನಗಳಿಂದ ಮೊಟ್ಟೆದೊಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನು ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದನ್ನು ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆ್ಯಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದರೆ ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು,
ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಆಯ್ತಾ? ಸಭಾಧ್ಯಕ್ಷರೇ, ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿದ್ರು ಏನಂತ, ಒಂದ್ 2 ದಿನ ಸೆಷನ್ ಕರಿಬೇಕು ಅಂತ. ಅಲ್ಲ, ನೀವು 43,000 ಕೋಟಿ ಬಡ್ಜೆಟ್ ಕೊಡ್ತೇವೆ ರಾಜ್ಯದ ಗಂಭೀರವಾದ ವಿಷಯ ಇದು. ಅಲ್ಲ, ಬೇಗ ಮುಗಿಸಿ ಅದನ್ನು. ಅಲ್ಲ, ನೀವು ಗಂಭೀರವಾದ ವಿಷಯ 2 ದಿನ ಚರ್ಚೆಗೆ ನೀವು ಸದನ ಕರಿಬೇಕು ಅಂತ ಹೇಳಿದ್ರೆ ಒತ್ತಾಯ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಮೊಟ್ಟೆ ವಿಚಾರದಲ್ಲಿ ಆದಷ್ಟು ಬೇಗ ಒಂದು ತೀರ್ಮಾನ ತಗೊಳ್ಳೋದು, ಮತ್ತೆ ಏನು ಮಾನ್ಯ ಸುರೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ, ನಾನು ಕೂಡ ಅದನ್ನು ಒಪ್ತೀನಿ. ನೆಕ್ಸ್ಟ್ ಯಾವಾಗಲೇ ಸದನ ಶುರುವಾದಾಗ ಫಸ್ಟ್ ಡೇನೇ 2 ದಿವಸ ಕೊಟ್ಬಿಡಿ. ಎಸ್ಪೆಷಲಿ ನನ್ನ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನಾವು ಕೂಡ ಇಬ್ಬರು ಕೂಡ ಮಾತಾಡ್ಕೊಂಡಿದ್ವಿ. ದಯವಿಟ್ಟು ಇದೆರಡು ಕೊಡೋದು ಒಳ್ಳೇದು, ಅವಶ್ಯಕತೆ ಇದೆ. ಎಲ್ಲರ ಸದಸ್ಯರು ಕೂಡ ಅದನ್ನ ಹೇಳಿದ್ರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.